ಅವ್ರ ಓಟ್ ಬಂದು ಕೆಲಸ ಮಾಡಿ ದುಡ್ಡು ಕಟ್ತಾರೆ. ಇವ್ರನ್ನ ಯಾರು ಹೋಗಿ ಕೇಳಿದ್ವು ಸರ್, ನಮ್ಗೆ ಲೋನ್ ಕೊಡಿ ಅಂತ ಯಾರು ಕೇಳಿದ್ರೆ ಇವರೇ ಬಂದು ಹುಡ್ಕೊಂಬಂದು ಮತ್ತೆ ಸಂಘ ಸೇರ್ತೀನಿ ಅಂತ ಮಾಡ್ಬಿಟ್ಟು ನಮ್ ತಂಗಿಗೆಲ್ಲ ಹೇಳಿದೀನಿ ಸರ್, ನೀವು ದುಡ್ಡು ಕಟ್ಟಕ್ ಹೋಗ್ಬೇಡಿ. ನಮ್ಮ ಅಮ್ಮಗೂ ಹೇಳಿದೀನಿ ಸರ್, ದುಡ್ಡು ಕಟ್ಟಕ್ ಹೋಗ್ಬೇಡಿ. ಮೇಡಮ್ ಅದ್ರ ನಂದಿ ಸರ್, ನಮ್ ಉಳಿತಾಯ ದುಡ್ಡು ಐತಲ್ಲ ಕಟ್ಕೋಬಾರಿ ಮೇಡಮ್ ಅದೇ ಅಂತ ಸಿಟ್ಟಾಗಿ ಬೈದೇ ಬಿಟ್ಟೆ ಸರ್. ನಾನು ಮಾಡ್ತಾ ಇದ್ದೆ, ಲೆಕ್ಕ ಮಾಡಿದ್ವಿ ಸರ್, ಲಕ್ಷದ ಮೇಲೆ ದುಡ್ಡು ಹೋಗ್ತಾ ಇದೆ ಸರ್. ಇದ್ರಲ್ಲಿ ಸ್ಟೇಟ್ಮೆಂಟ್ ನಲ್ಲಿ ನೋಡಿದ್ರೆ 2,40,000 ಚಿಲ್ಲರೆ ದುಡ್ಡು ಐತೆ ಸರ್. ಏನ್ರಿ ದುಡ್ಡು ಕೊಡ್ಬೇಕಾದ್ರೆ ಜ್ಞಾನ ಇರ್ಲಿಲ್ವಾ? ಅವಾಗ ತಗೋಬೇಕಾದ್ರೆ ಜ್ಞಾನ ಇರ್ಲಿಲ್ವಾ? ಕೇಳಕ್ಕಾಗಲ್ವಾ ಅಂತ ಹೇಳ್ತಾರೆ. ಹೌದಪ್ಪ, ಅವಾಗ ನಾವು ಮಣ್ಣು ತಿಂದಿದ್ದೀವಿ, ಈಗ ನೀವು ಹೇಳಿ ತಿನ್ನಕ್ಕೆ ಬರಬೇಡಿ. ಇನ್ಮೇಲಾದ್ರು ನಾನು ಬ್ಯಾಂಕಿಗೆ ಕಟ್ತೀನಿ, ಅದೇನು ಮಾಡ್ತೀವಿ ಮಾಡ್ಕೋಗು, ಕೇಸ್ ಹಾಕ್ತೀಯ ಹಾಕೋ ಹೋಗು, ನಾನು ನೋಡ್ತೀನಿ ಅಂತ ಹೇಳಿ ನಾವು ಬರ್ತೀವಿ. ಹಲೋ ಸರ್, ಓಕೆ ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಸರ್ ನಮ್ದು ಅದೇ ಒಂದು ಧರ್ಮಸ್ಥಳದಾಗ ಒಂದು ಪ್ರಾಬ್ಲಮ್ ಆಯಿತು, ಅದಕ್ಕೆ ಕೇಳೋಣ ಅಂತ ಮಾಡ್ಬೇಕು ಸರ್. ನಿಮ್ಮ ಹೆಸರೇನು? ಬಸವರಾಜು ಅಂತ ಸರ್. ಎಲ್ಲಿಂದ ಮಾತಾಡ್ತಿರೋದು? ತುಮಕೂರು ಡಿಸ್ಟಿಕ್ ಜಿಗ್ನಾಗ್ನಲ್ಲಿ ಸರ್. ಓಕೆ, ಏನು ಪ್ರಾಬ್ಲಮ್ ಆಯಿತು ಸರ್? ನಮ್ದು ಲಾಭ ದುಡ್ಡು 3 ತಿಂಗಳಿಂದ ಏನಿಸ್ತವ್ರೆ ಸರ್. ಕೊಡು ಅಂದ್ರೆ ಕೊಡ್ತಿಲ್ಲ ಸರ್. ಹಿಂಗೆ ಕತೆ ಹೇಳ್ತಾವ್ರೆ, ಅಷ್ಟರಿಲ್ಲ ಇಷ್ಟರಿಲ್ಲ ಅಂತ ಹೇಳ್ತಾವ್ರೆ. ದುಡ್ಡು ಮಾತ್ರ ಕಟ್ಟಿಸ್ಕೊಂತಾವ್ರೆ ವಾರ ವಾರ. ಓಕೆ. ಆಮೇಲೆ ಇದ್ರದ್ದು ನಮ್ದು 3 ಲಕ್ಷ ದುಡ್ಡು ಆಗಿದ್ದು ಸರ್. ಅದ್ರಾಗೆ ಮೊನ್ನೆ ಒಂದು ತಿಂಗಳು ಸ್ಟೇಟ್ಮೆಂಟ್ ನೋಡಿದ್ರೆ 2.5 ಲಕ್ಷ ದುಡ್ಡು ಐತೆ. ಹಂಗೆ ಐತಿ ಸರ್. ಹೌದಾ? ಎಷ್ಟು ಲಕ್ಷ ದುಡ್ಡು ತಗೊಂಡಿದ್ರಿ ನೀವು? 3 ಲಕ್ಷ ಸರ್. ಓಕೆ, ಎಷ್ಟು ಕಟ್ಟಿದ್ರಿ? ಅಲ್ಲಿಗೆ ವರ್ಷದ ಮೇಲೆ 2 ತಿಂಗಳನ್ನ ಕಟ್ಟಿದ್ದೀವಿ ಸರ್. ಒಟ್ಟು ಎಷ್ಟಾಯ್ತು ಅಲ್ಲಿಗೆ? ಅಲ್ಲಿಗೆ ವರ್ಷಕ್ಕೆ 1,05,000 ರೂಪಾಯಿ ದುಡ್ಡು ಆಗುತ್ತೆ ಸರ್. ಅಲ್ಲಿಗೆ ವಾರ ಅಂದ್ರೆ ವರ್ಷಕ್ಕೆ 52 ವಾರ ಆಗುತ್ತೆ ಸರ್. ಓಕೆ, ಎಷ್ಟಾಯ್ತು ಸರ್? 1,05,000 ರೂಪಾಯಿ ದುಡ್ಡು ಆಗುತ್ತೆ. ಅವ್ರೇನು ಹೇಳ್ತಾ ಇದಾರೆ ಇವಾಗ ಸರ್? ಅದೊಂದು ಕೇಳಿದ್ರೆ ಅದ್ರದ್ದಿಗೆ ಇದಕ್ಕಿಲ್ಲ, ಇದಕ್ಕೆ ಇನ್ಶೂರೆನ್ಸ್ ಕಟ್ ಮಾಡ್ಕೊಂಡಿದೀವಿ, ಹಂಗೆ ಹೇಳ್ತಾರೆ ಸರ್. ಇನ್ಶೂರೆನ್ಸ್ಗೆ ಕೊಡ್ತೀನಿ ಅಂತ ಅವ್ರೇನಾದ್ರು ಬಾಂಡ್ ಬರ್ಸ್ಕೊಂಡಿದ್ದಾರೆ ನಿಮ್ಮ ಹತ್ರ? ಸರ್ ಬಾಂಡ್ ಸರ್, ಬಾಂಡ್ ಅಂದ್ರೆ ಬಾಂಡ್ ಇಟ್ಕೊಂಡವ್ರು ಅಂತ ಅವ್ರೆ. ಅದು ಏನ್ ಸರ್ ಗೊತ್ತಾ? ಅದ್ರ ನಂಬರ್ ಯಾರು ಕೊಡಕ್ಕೆ ಹೇಳಿ, ಯಾವುದು ಬಾಂಡ್ ಅಂತ ಅದನ್ನಾರು ಕೊಡಕ್ಕೆ ಹೇಳಿ. ನಮ್ಮ ತಾಯಿನೂ ನಮ್ಮ ತಂಗಿನೂ ಸೇರ್ಕೊಂಡಾರೆ ಸರ್. ನಂದು ನಾಮಿನೇಷನ್ ಹಾಕ್ಸ್ಕೊಂಡಾರೆ ಸೈನ. ನಮ್ಮ ತಾಯಿನೂ ನಮ್ಮ ತಂಗಿನೂ ಸೇರ್ಕೊಂಡಾರೆ. ಸರಿ, ಆಯ್ತು. ಈಗ ನೀವು ಕಟ್ಟೋ ದುಡ್ಡಿಗೆ ಅವ್ರು ಲೆಕ್ಕ ಕೊಡ್ತಾ ಇಲ್ಲ ಅಲ್ವಾ? ಇಲ್ಲ ಸರ್, ಕೊಡ್ತಿಲ್ಲ ಸರ್. ಕೇಳಿದ್ರೆ ನಾನು 1-2 ತಿಂಗಳು ಮುಂಚೆನೆ ನಮ್ದು ಅದು ಉಳಿತಾಯ ದುಡ್ಡು ಐತಲ್ಲ ಮೇಡಮ್ ಅವ್ರಿಗೆ ಕಟ್ಕೊಳ್ರಿ ಅಂತ ಹೇಳಿದ್ದೆ ಅವ್ರಿಗೆ, ಮೇಡಮ್ ಅವ್ರಿಗೆ. ಅವರು ಅಷ್ಟಕ್ಕೆ ಮಾತಾಡ್ತಿದ್ದಾಗೆ ಕಟ್ ಮಾಡ್ಬಿಟ್ರು, ಫೋನೇ ಕಟ್ ಮಾಡ್ಬಿಟ್ರು. ನಮ್ ಉಳಿತಾಯ ದುಡ್ಡು ಐತಲ್ಲ ಮೇಡಮ್ ಅವ್ರಿಗೆ ಕಟ್ಕೋಬಾರ್ರಿ ಅಂತ ದುಡ್ಡು ನಮ್ ಸಮಸ್ಯೆ ಐತೆ ಅಂತ ಹೇಳಿದ್ರು ಕೇಳಲ್ಲ. ಆಮೇಲೆ ಅದ್ರ ಜೊತೆಗೆ ಇವರು ಸದಸ್ಯರು ಇರ್ತಾರಲ್ಲ ಸರ್ ಜೊತೆಲಿ, ಅವ್ರದ್ದೇ ಟಾರ್ಚರ್ ಜಾಸ್ತಿ ಆಗ್ತೈತಿ. ಅವ್ರದ್ದೇ ಟಾರ್ಚರ್ ಜಾಸ್ತಿ ಆಗ್ತೈತಿ. ಅವ್ರಿಗೆ ಹೇಳಿ, ನಾನು 1,05,000 ಮೇಲೆ ಕಟ್ಟಿದ್ದೀನಿ, ನಿಮ್ಗೆ ತಾಕತ್ತಿದ್ರೆ, ನಿಂಗಂತ ಪೌರುಷ ಇದ್ರೆ ಆ ಲೆಕ್ಕ ಈಸ್ಕೊಡು ಅಂತ ಕೇಳಿ ಅವರಿಗೆ. ಸಾಯೋದು ನೀವು, ಆಕ್ಚುಲಿ ಇಲ್ಲಿ ನೀವು ಕಷ್ಟಪಟ್ಟು ದುಡಿಯೋದು, ಇವ್ರಿಗೆ ಟಾರ್ಚರ್ ಅನುಭವಿಸೋದಿಕ್ಕ. ನಮ್ಮ ತಾಯಿ ನೋಡ್ಬಿಟ್ಟು ಹೊಟ್ಟೆ ಉರಿತೀವಿ ಸರ್. ಅವ್ರ ಓಟ್ ಬಂದು ಕೆಲಸ ಮಾಡಿ ದುಡ್ಡು ಕಟ್ತಾರೆ. ಇವ್ರನ್ನ ಯಾರು ಹೋಗಿ ಕೇಳಿದ್ವು ಸರ್, ನಮ್ಗೆ ಲೋನ್ ಕೊಡಿ ಅಂತ ಯಾರು ಕೇಳಿದ್ರೆ ಇವರೇ ಬಂದು ಹುಡ್ಕೊಂಬಂದು ಮತ್ತೆ ಸಂಘ ಸೇರ್ತೀನಿ ಅಂತ ಮಾಡ್ಬಿಟ್ಟು ಹೊಟ್ಟೆ ಉರಿಸ್ತಾರೆ ಸರ್. ನಮ್ಗೆ ಮಾತಾಡಂಗಿಲ್ಲ, ಬಿಡಂಗಿಲ್ಲ. ಆಮೇಲೆ ನಾವೇನೋ ಹೋಗಿ ಧರ್ಮಸ್ಥಳ ದೇವ್ರಿಗೆ ಕೇಳಿದ್ವಿ, ಹೋಗಿ ಕೊಡ್ರಿ ಅಂತ ಕೇಳಿದ್ವಿ ನಾವು. ನಮ್ಮ ಅನ್ಪಾಡ್ ನಾವ್ ಏನೋ ಮಾಡ್ಕೊಂಡಿವಿ, ನಾವು ಏನೋ ಮಾಡ್ಕೊಂಡಿ ಸರ್. ನಮ್ದು ಜಮೀನು ಓದ್ತು ಸರ್, ಇದ್ರವಾಗಿ. ಓಕೆ, ಈಗ ನಾನು ಒಂದು ಸಜೆಷನ್ ಕೊಡ್ತೀನಿ, ಆ ಥರ ಮಾಡಿ. ಈಗ ನೀವೇನು ದುಡ್ಡು ಕಟ್ಟಿದ್ರಾ, ಅವ್ರ ಬುಕ್ಕಲ್ಲಿ ಬರ್ದು ಕೊಟ್ಟಿದ್ರಲ್ವ ನಿಮ್ಗೆ? ನಾನು ಸುಮ್ಮನೆ ರೊಕ್ಕ ಲೆಕ್ಕ ಮಾಡಿದೆ ಸರ್. 1,05,000 ಮೇಲೆ ದುಡ್ಡು ಹೋಗ್ತಾ ಇದೆ ಸರ್. ಆಯ್ತು, ಹೋಗ್ತಾ ಇದೆ ಅಲ್ವಾ? ಇನ್ನು ಮೇಲೆ ಗೊತ್ತು, ಎಲ್ಲರೂ ಸಮಸ್ಯೆನೂ ಇದೇನೆ. ಇನ್ನು ಮೇಲೆ ನೀವು ದುಡ್ಡು ಕಟ್ಬೇಕಾರೆ ಅವ್ರ ಹತ್ರ ಅಕೌಂಟ್ ನಂಬರ್ ಇಸ್ಕೊಳ್ಳಿ, ಅಕೌಂಟು ದುಡ್ಡು ಕಟ್ಟಿ, ನಿಮ್ಗೆ ಲೆಕ್ಕ ಸಿಗುತ್ತೆ. ಇಲ್ಲ ಅಂದರೆ ನಿಮ್ಮ ಮೊಬೈಲಿಂದ ದುಡ್ಡು ಕಳಿಸಿ ಅವ್ರಿಗೆ, ಅದು ಕೂಡ ಲೆಕ್ಕ ಸಿಗುತ್ತೆ. ಆಮೇಲೆ ಇದುವರೆಗೆ ನೀವೇನೇ ದುಡ್ಡು ಕಟ್ಟಿದ್ರಾ ಆ ಡಾಕ್ಯುಮೆಂಟ್ನ ತಗೊಂಡು ಬರೋಕ್ಕೆ ಹೇಳಿ. ಹಾಗೆ ವಾರಕ್ಕೆ ಬಡ್ಡಿನ ಎಷ್ಟು ಆಗ್ತಿದ್ರ ಬಡ್ಡಿನ ಕಟ್ಟಿಸ್ಕೊಳ್ಳೋಕ್ಕೆ ಅವಕಾಶ ಇಲ್ವಲ್ಲ, ನಾನು ಟಿ ವಿಲೆಲ್ಲ ನೋಡಿದ್ದೀನಿ. ಈ ಬಡ್ಡಿನ ಹೆಂಗೆ ಹಾಕೋತಾ ಇದ್ದೀರಾ, ಇದಕ್ಕೊಂದು ಡಾಕ್ಯುಮೆಂಟ್ ಕೊಡಿ ಅಂತಲ್ಲಿ. ನೀವು ಅಕೌಂಟ್ ನಂಬರ್ ಕೂಡ ಡೈರೆಕ್ಟಾಗಿ ಅಕೌಂಟ್ಗೆ ಹಾಕ್ತೀನಿ, ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತಾನೆ. ಆಮೇಲಿಂದ ಮನೆ ಹತ್ರ ಬಂದರೆ ನಿಮ್ಮ ಮೊಬೈಲಲ್ಲಿ ವಿಡಿಯೋ ಇದೆಯಲ್ವಾ,
ಮಾಡ್ಕೊಂಡು ಹೇಳಿ ಸರ್ ಮಾಡ್ಕೊಂಡು. ಮಾಡ್ಕೊಂಡಿದ್ದೀರಾ ನೀವು? ಇಲ್ಲ ಮಾಡ್ಕೊಂಡಿದ್ದು, ನಮ್ಮ ಮನೆ ಹತ್ರ ಇನ್ನೂ ಬಂದಿಲ್ಲ ಸರ್. ಆಯಿತು, ಬರ್ತಾರೆ. ಈ ವಾರ ನಿಲ್ಸಿದ್ದೀನಿ, ಇನ್ನೂ ಫೋನ್ ಮಾಡಿಲ್ಲ ನನಗೆ. ಮಾಡಿ, ಫೋನ್ ಮಾಡಿದ್ರೆ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳಿ. ನಾನು ಮೊನ್ನೆ ಒಂದು ವಾರದ ಹಿಂದೆ ನಾವಾಗಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ನಮ್ಮ ತಂಗಿ ಫೋನ್ ಮಾಡಿದ್ರೆ ಇನ್ನೂ ಕೊಟ್ಟಿಲ್ಲ ಕಣ ಅಣ್ಣ ಅಂತ ಹೇಳಿದ್ರು. ನಮ್ಮ ಅಣ್ಣ 20,000 ದುಡ್ಡು ಬರ್ಬೇಕು, ನಾಲ್ಕು ದುಡ್ಡು ಅಂತ ಹೇಳಿ ಕೇಳಿದ್ರೆ ಕಮ್ಮಿ ಅದು ಸರಿ ಇಲ್ಲ, ಸಿಸ್ಟಮ್ ಸರಿ ಇಲ್ಲ, ಏನ್ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳಿ ನಾವೇ ಮಾಡಿದ್ರೆ ಸಿಟ್ಟತ್ಬಿಟ್ಟು ಸಹ ನಮ್ ಸ್ಥಿತಿ ಕೊಟ್ಬಿಟ್ರಿ ಸಾಕಾಗಿ ಅಂತ ಅಂದ್ಬಿಟ್ಟು ಸಿಟ್ಟತ್ತಿ. ಇನ್ನೇನು ಹೇಳೋದು ಸರ್, ಕೊಡಂಗಿದ್ರೆ ಈಗ ಕೊಡ್ತೀನಿ ಅನ್ಬೇಕು, ಇಲ್ಲ ಇಲ್ಲ ಅಂದ್ಬಿಡ್ಬೇಕು ಸರ್. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಡ್ ಕೊಡ್ತೀನಿ ಅಂತ 3 ತಿಂಗಳಿಂದ ದುಡ್ಡು ಕಟ್ಟಿಸ್ಕೊಂಡವ್ರು ಹಿಂಗೆ ಹೇಳಿ ಹೇಳಿ ಹೇಳಿ. ನಮ್ ತಂಗಿ ಪಾಪ ನಾಳೆ ಕೊಡ್ತಾರಂತೆ ಕಾಣೋಣ, ನಾಳೆ ಕೊಡ್ತಾರೆ ಕಾಣೋಣ, ನಾಳೆ ಕೊಡ್ತಾರೆ ಕಾಣೋಣ ಅಂತ ಹೇಳಿ ಹೇಳಿ ಮಾಡಿರ್ಬೇಕು. ನಾನು 3 ತಿಂಗಳಿಂದ ನಿಲ್ಲಿಸ್ಬಿಡ್ತಿದ್ದೆ ದುಡ್ಡ ಕಟ್ಟೋದ ಸರ್. ಓಕೆ, ಈಗಲೂ ಹೇಳ್ತೀನಿ, ಅವರು ನಿಮಗೆ ದುಡ್ಡು ಕೊಡಲ್ಲ ಯಾವ ಕಾರಣಕ್ಕೂ. ನೀವು ಕಟ್ಟೋದನ್ನ ನಿಲ್ಲಿಸಿ. ನಿಮ್ಮ ಲೆಕ್ಕ ಕೊಡೋವರೆಗೂ ಕೂಡ ನೀವು ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ. ಮನೆ ಹತ್ರ ಬಂದರೆ ಇವರೇ ಒಂದು ನಿಮಿಷ ಹೇಳ್ತೀನಿ, ಎಲ್ಲರೂ ಸಮಸ್ಯೆನೂ ಇದೇನೆ. ಮನೆ ಹತ್ರ ಬಂದರೆ ನೀವು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ. ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ರೆ ಆ ವಿಡಿಯೋ ಯಾವತ್ತೂ ಸುಳ್ಳು ಹೇಳಲ್ಲ, ಸಾಕ್ಷಿ ಇರುತ್ತೆ. ಅವ್ರಿಗೆ ಹೇಳಿ, ನೀವು ಮುಂದೆ ಯಾವ ಥರ ಸುಳ್ಳು ಹೇಳ್ಬೋದು, ಇಲ್ಲ ನೀವು ಕೂಡ ನನ್ನ ವಿಡಿಯೋನ ಮಾಡ್ಕೊಳ್ಳಿ. ನಾನು ಸುಳ್ಳು ಹೇಳಿದ್ರೆ ಬೇಕಾದ್ರೆ ನೀವು ಕೂಡ ಮನೆ ಹತ್ರ ಬನ್ನಿ. ನೀವು ಸುಳ್ಳು ಹೇಳಿದ್ರೆ ನಾನೇನು ಮಾಡಬೇಕು, ಅದಕ್ಕೆ ನನ್ನ ಸಾಕ್ಷಿಗೋಸ್ಕರ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಆಮೇಲಿಂದ ಮನೆ ಹತ್ರ ಕೂತ್ಕೊಂಡು ಬಂದು ಲೆಕ್ಕ ಹಾಕ್ತಾರಲ್ಲ, ಅವಾಗ ವಿಡಿಯೋ ಮಾಡಿಕೊಂಡೇ ಲೆಕ್ಕ ಹಾಕಿಸಿ. ಮೊಬೈಲ್ ಯಾವ ಕಾರಣಕ್ಕೂ ಆಫ್ ಮಾಡಿಸ್ಬೇಡಿ, ಇಲ್ಲ ಯಾರ್ಕನ್ನಾರು ಮೊಬೈಲ್ ಕೊಟ್ಟು ಮಾಡಿಸಿ. ಫೋನಲ್ಲಿ ಮಾತಾಡಿದ್ರೆ, ಧಮಕಿ ಹಾಕಿದ್ರೆ ಫೋನಲ್ಲಿ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳಿ. ಅವ್ರೇನೋ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋದರೆ ಫಸ್ಟು ಅವ್ರನ್ನ ಕಂಪ್ಲೇಂಟ್ ಕೊಡೋದಕ್ಕೆ ಹೇಳಿ, ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಹೇಳಿ. ನಿಮ್ಗೆ ಏನೇನು ಮೋಸ ಆಗಿದೆ ಅಂತ ಅಂದ್ಬಿಟ್ಟು ನಾವು ಬರ್ತೀವಿ. ಈಗ ಮಣ್ಣು ತಿಂದ್ಬಿಟ್ಟಿದ್ವಿ ಸರ್, ನಾವು ಕೇಳೋ ಲೆಕ್ಕ ಕೊಟ್ಬಿಟ್ರೆ ಸಾಕು ಸರ್. ಅವ್ರದ್ದು ದುಡ್ಡೇ ಬೇಡ, ಕಟ್ಬಿಡೋಣ ಸರ್, ಅಷ್ಟು ಕಟ್ಬಿಡೋಣ. ಗೊತ್ತಾಯ್ತು, ನಿಮ್ಗೆ ಕಷ್ಟ ಇದೆ ಅಂತ ಸಾಲ ತಗೊಂಡು ಮಣ್ಣು ತಿಂದ್ರಿ, ಆದ್ರೆ ನಿಮ್ಗೆ ಸಾಲ ಕೊಟ್ಟಿದ್ರಿ ಅಂತ ಅವ್ರು ತಿಂತಾ ಇದ್ದಾರೆ. ಅದು ಏನಾಯ್ತು ಪರಿಸ್ಥಿತಿ ಇದ್ರಲ್ಲ, ಈಗ ನಾವು ಈಗ ವಾರ ಕಟ್ತೀವಲ್ಲ ಸರ್, ತಿಂಗ್ಳಿಗೆ ಇಷ್ಟು ಅಮೌಂಟ್ ಅಂತ ಕಟ್ಟಾಗುತ್ತಲ್ಲ, ಇಷ್ಟು ದುಡ್ಡು ಆದ್ಮೇಲೆ ಅದು ಸಾಲ ಬಡ್ಡಿ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಹೋಗ್ತಾ ಅಲ್ಲ ಸರ್. ಹೌದು, ಇದು ಇವ್ರು ಏನ್ ಮಾಡ್ತಾವ ಅಂದ್ರೆ 3 ಲಕ್ಷಕ್ಕೂ 3-4 ವರ್ಷ ತನಕ ಸುಮ್ಮನೆ ಕಟ್ಕೊಂಡು ಹೋಗ್ತಾ ಇದಾರೆ. 55,000 20,000 ಕಟ್ಕೊಂಡು ಹೋಗ್ತಾ ಇದ್ದಾರೆ ಸುಮ್ಮನೆ. ಅದಕ್ಕೆ ನೀವು ಲೆಕ್ಕ ಕೇಳೋರು ಕೊಡ್ಬೇಡಿ, ಅವ್ರ ಮನೆ ಹತ್ರ ಬಂದು ಕೂತ್ಕೊಳ್ಳಿ. ಈಗ ನಾನು ನಮ್ ತಂಗಿಗೆಲ್ಲ ಹೇಳಿದೀನಿ ಸರ್, ನೀವು ದುಡ್ಡು ಕಟ್ಟಕ್ ಹೋಗ್ಬೇಡಿ. ನಮ್ಮ ಅಮ್ಮಗೂ ಹೇಳಿದೀನಿ ಸರ್, ದುಡ್ಡು ಕಟ್ಟಕ್ ಹೋಗ್ಬೇಡಿ. ನಾನು ನನ್ನ ಏನಾದ್ರು ಕೇಳಕ್ ಬಂದ್ರೆ ನಾನು ಕರೀರಿ, ನಾನು ಮಾತಾಡ್ತೀನಿ ಅಂತ ಹೇಳಿದೀನಿ ಸರ್. ಓಕೆ, ಈಗ ನಿಮ್ ತಂಗಿ ನಿಮ್ ತಾಯಿ ದುಡ್ಡು ಕಟ್ಟಕ್ ಹೋಗ್ತಾರಲ್ಲ, ಯಾರು ಸಂಪಾದನೆ, ನೀವು ಸಂಪಾದನೆ ಮಾಡಿ ಅವ್ರಿಗೆ ಕೊಡೋದಾ ಕಟ್ಟುವಂತ, ಅಥವಾ ಅವರೇ ಮಾಡ್ಕೊಳ್ಳೋದ? ಈಗ ನಾನ್ ಕೊಟ್ಟಿರ್ತಾನೆ ನಮ್ಮ ತಾಯಿ ಕಟ್ಟೋದು, ನಮ್ಮ ತಂಗಿ ಮತ್ತೆ ಆ ಸಮಸ್ಯೆ ನಿಮ್ಗೆ ಅಲ್ವಾ, ನೀವೇ ಕೊಟ್ಬೇಡಿ. ಮೇಡಮ್ ಅವ್ರಿಗೆ ಮೊನ್ನೆ 2 ತಿಂಗಳು ಮುಂಚೆ ಮೇಡಮ್ ಅವ್ರಿಗೆ ನಂದಿ ಸರ್, ಉಳಿತಾಯ ದುಡ್ಡು ಐತಲ್ಲ ಕಟ್ಕೋಬಾರಿ ಮೇಡಮ್ ಅವ್ರೆ ಅಂತ ಸಿಟ್ಟಾಗಿ ಬೈದೇ ಬಿಟ್ಟೆ ಸರ್ ನಾನು. ಆಯ್ತು, ಬೈಬೇಕಾರೆ ಏನೇ ಮಾಡಿದ್ರು ನೀವು ಒಂದು ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳಿ. ಫೋನಲ್ಲಿ ರೆಕಾರ್ಡ್ ಆಪ್ಷನ್ ಇರುತ್ತೆ, ರೆಕಾರ್ಡ್ ಮಾಡ್ಕೊಳ್ಳಿ. ಲೆಕ್ಕ ಕೇಳಿದ್ದು ಈಗ ಅವರು ನಿಮ್ಮ ಬುಕ್ಕಲ್ಲಿ ಬರ್ದಿರೋದೇ ಸುಳ್ಳು ಅಂತ ಹೇಳಿದ್ಮೇಲೆ ನೀವು ರೆಕಾರ್ಡ್ ಮಾಡ್ಕೋಬೇಕು ತಾನೆ ಸತ್ಯಕ್ಕೆ. ನಾನು ಸುಮ್ಮನೆ ರಫ್ ಲೆಕ್ಕ ಮಾಡಿದೆ ಸರ್, ನನಗೇನು ಓದಕ್ ಬರಲ್ಲ, ಬರೆಯಕ್ ಬರಲ್ಲ ಸರ್. ಇರ್ಲಿ ಸುಮ್ಮನೆ ತಪ್ಪು ಮೊಬೈಲ್ ಕ್ಯಾಲ್ಕುಲೇಟರ್ ಆಯ್ತು ಓಪನ್ ಮಾಡಿದೆ, ಮಾಡ್ತಾ ಇದ್ದೆ, ಲೆಕ್ಕ ಮಾಡಿದೆ ಸರ್. ಲಕ್ಷದ ನಾನು ದುಡ್ಡು ಹೋಗ್ತಾ ಇದ್ದೆ ಸರ್. ಇದ್ರಲ್ಲಿ ಸ್ಟೇಟ್ಮೆಂಟ್ ನಲ್ಲಿ ನೋಡಿದ್ರೆ 2,40,000 ಚಿಲ್ಲರೆ ದುಡ್ಡು ಐತೆ ಸರ್ ಇನ್ನೂ. ಅದ್ ಯಾವ ಲೆಕ್ಕ ಅಂತ ನನಗೂ ಗೊತ್ತಾಗಲಿಲ್ಲ ಸರ್. ನನಗೂ ತಲೆ ಕೆಟ್ಟು ನಮ್ಮ ತಂಗಿಯರಿಗೆ ಹೇಳಿದ್ರೆ, ನಮ್ಮ ತಂಗಿ ಓದಾಳೆ ಸರ್, ಏನ್ ಮಾಡ್ತೀರಾ ಮಾಡ ಅವ್ಳು ಎದ್ರಕಂತ ಸರ್, ಜನಗಳಿಗೆ ಏನಾರ ಮಾತಾಡ್ಬೇಕು ಅಂದ್ರೆ ನೋಡಿ, ಎದ್ರಕೊಂಡವ್ರು ಭೂಮಿ ಮೇಲೆ ತುಂಬಾ ವರ್ಷ ಬದುಕಲ್ಲ, ಆ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಒಂದ್ ತಿಳ್ಕೊಳ್ಳಿ, ಇಲ್ಲ ನಿಮ್ ಮನೆಗೆ ನುಗ್ಗು ಹೊಡಿತಾರ ಬೇಕಾದ್ರೆ ಅವರು ಒಂದ್ ತಿಳ್ಕೊಳ್ಳಿ. ಅದೆಲ್ಲ ಕರೆಕ್ಟ್ ಸರ್. ನಾವು ಮೊನ್ನೆ ಅದಕ್ಕೆ ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಸ್ವಲ್ಪ ಧೈರ್ಯವಾಗಿ ಪ್ರಶ್ನೆ ಮಾಡಿ, ಇನ್ನು ಮೇಲೆ ನೀವ್ ಏನೇನು ಕಟ್ಟಿದ್ರೋ ಅದೆಲ್ಲ ಲೆಕ್ಕ ಇಟ್ಕೊಂಡಿದ್ರಲ್ವಾ, ಇಲ್ಲಿ ಏನಿದೆ ನಾ ಬ್ಯಾಂಕ್ ಅಕೌಂಟ್ ಕಟ್ತೀನಿ ಅಂತ ಹೇಳಿ, ನನಗೆ ಬೇಡ ಬ್ಯಾಂಕ್ ಅಕೌಂಟ್ ಕಟ್ತಿದ್ದೀನಿ ಅಂತೇಳಿ. ಅವ್ರು ಇನ್ನೂ ಒಂದು ಸಲ ಬೈತಾರೆ ನಿಮಗೆ, ಏನ್ರಿ ದುಡ್ಡು ಕೊಡ್ಬೇಕಾದ್ರೆ ಜ್ಞಾನ ಇರಲಿಲ್ವಾ, ಅವಾಗ ತಗೋಬೇಕಾದ್ರೆ ಜ್ಞಾನ ಇರಲಿಲ್ವಾ, ಕೇಳೋಕ್ಕಾಗಲ್ವಾ ಅಂತ ಹೇಳ್ತಾರೆ. ಹೌದಪ್ಪ, ಆವಾಗ ನಾವು ಮಣ್ಣು ತಿಂದಿದ್ದೀವಿ, ಈಗ ನೀವು ತಿನ್ನಕ್ಕೆ ಬರಬೇಡಿ, ಇನ್ಮೇಲಾದ್ರು ನಾನು ಬ್ಯಾಂಕಿಗೆ ಕಟ್ತೀನಿ, ಅದೇನು ಮಾಡ್ತೀವಿ ಮಾಡ್ಕೋಗು, ಕೇಸ್ ಹಾಕ್ತೀಯ ಹಾಕೋ ಹೋಗು, ನಾನು ನೋಡ್ತೀನಿ ಅಂತ ಹೇಳಿ ನಾವು ಬರ್ತೀವಿ. ಓಕೆ, ಇನ್ನು ನಾನು ಹೇಳ್ದಂಗೆ ಕೇಳಿ, ಇನ್ನು ಮೇಲೆ ಏನೇ ಮಾಡಿದ್ರು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೋಬೇಕು, ಇಲ್ಲ ವಾಯ್ಸ್ ರೆಕಾರ್ಡ್ ಮಾಡ್ಕೋಬೇಕು, ಇಷ್ಟೇ ಮಾಡಿಕೊಂಡು ನನಗೆ ಕಳಿಸ್ಬೇಕು ನೀವು. ಈಗ
ನಮ್ಗೆ ಅಂತಂದಿರು ಬೇರೆಯವರೆಲ್ಲ ತಾನು ನೀವೇ ಅಂತಂದಿರು ಆದಂಗೆ ಆದ್ರಿ ಸರ್. ನಮ್ಗೆ ಅಂತಂದಿರು ಯಾರು ಅಲ್ಲ, ಸ್ವಂತ ಅಣ್ಣ ತಮ್ಮದಿರೇ ಕಿತ್ತೋಗ್ಬಿಡ್ತಾರೆ ಬಿಡಿ. ಸಂಬಂಧಿಕರೇ ಶತ್ರುಗಳು, ಮೊದಲೇ ಶತ್ರುಗಳು ಬಿಡಿ. ಅದಿಲ್ಲಿ ನಾವು ಇರೋದು ನಮ್ಗೆ ಹೇಳ್ಕೊಬಾರ್ದು ಸರ್. ಅನುಭವ ಒಂದು ನೆನೆಸ್ಕೊಂಡ್ರೆ ಇರ್ಲಿ ಇವರೇ ಇರ್ಲಿ, ನಾವಿದೀವಿ, ನಾವು ಮೀಡಿಯಾದವರು. ನಾವು ಸರ್ಕಾರಿ ಅಧಿಕಾರಿಗಳಲ್ಲ ನಿಮ್ಮ ಹತ್ರ ಲಂಚ ಕೇಳೋಕ್ಕೆ, ಅಥವಾ ನೀವು ಮೋಸ ಮಾಡೋದು, ನಿಮಗೆ ಓಟ್ ಹಾಕ್ಸ್ಕೊಂಡು ಮೋಸ ಮಾಡೋಲ್ಲ. ನಾವು ರಾಜಕಾರಣಿಗಳಲ್ಲ, ಮೀಡಿಯಾದವರು. ಯಾವ ಕಾರಣಕ್ಕೂ ಸುದ್ದಿಗೆ ದುಡ್ಡು ತೊಗೊಳಲ್ಲ. ಆಯಿತು, ಓಕೆ. ಹಾಂ, ಸೊ ವಿಡಿಯೋ ಮಾಡಿ ಇಲ್ಲ ವಾಯ್ಸ್ ರೆಕಾರ್ಡ್ ಮಾಡಿ ನನಗೆ ಕಳಿಸ್ಕೊಡ್ಬೇಕು. ಅವ್ರು ಏನೇ ಬಂದರೂ ಅಲರ್ಟ್ ಆಗಿರ್ಬೇಕು ನೀವು, ಸರಿನಾ? ಯೂಟ್ಯೂಬ್ ಈಗ ಒಂದು ವಾರದಿಂದ ಇತ್ತೀಚೆಗೆ ನೋಡ್ತಾ ಇದ್ವಿ ಸರ್. ನಿಮ್ಮ ಹತ್ರ ಮಾತಾಡ್ಬೇಕು ಅಂದ್ರೆ ನಿನ್ನೆ 1:15 ಮಾಡಿದೆ ಸರ್. ಇಲ್ಲಿ ಬಂತು, ಇಲ್ಲಿ ಬಿಡು ಪಾಪ ಅವ್ರ. ಆಯ್ತು, ಓಕೆ. ಸುಮಾರು ಜನ ಕಾಲ್ ಮಾಡ್ತಿರ್ತಾರೆ, ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ.